ಏನಿದು ಮ್ಯಾನಿಫೆಸ್ಟೇಷನ್ ಅಂದರೆ ಕೇವಲ ಹಗಲುಗನಸು ಕಾಣೋದಲ್ಲ. ಇದು ನಿಮ್ಮ ಆಂತರಿಕ ಶಕ್ತಿ ಮತ್ತು ಬ್ರಹ್ಮಾಂಡದ ಕಂಪನಗಳು ಅಂದರೆ ವೈಬ್ರೇಷನ್. ಈ ಒಂದೇ ಸಮತೋಲನ ತರುವ ಕ್ರಿಯೆನೇ ಒಂದು ಎನರ್ಜಿ. ನಿಮ್ಮ ಆಲೋಚನೆಗಳು ಕೂಡ ಆಲೋಚನೆಗಳು ಒಂದು ಎನರ್ಜಿ. ನೀವು ಅದನ್ನು ಏನನ್ನು ಗಾಢವಾಗಿ ನಂಬ್ತೀರಾ ಅದನ್ನು ಆಕರ್ಷಿಸುತ್ತದೆ. ಅದನ್ನು ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೆಯ ನಿಯಮ ಅಂತ ಕರೀತಾರೆ. ನಿಮ್ಮ ಕೊರತೆಯ ಬಗ್ಗೆ ಯೋಚಿಸಿದ್ರೆ ಕೊರತೆನೇ ಕನೆಕ್ಟ್ ಆಗುತ್ತೆ. ಸಮೃದ್ಧಿ ಬಗ್ಗೆ ಯೋಚನೆ ಮಾಡಿದ್ರೆ ಸಮೃದ್ಧಿನೇ ನಿಮಗೆ ಹುಡುಕಿಕೊಂಡು ಬರುತ್ತೆ. ಇದನ್ನು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನ ಫ್ರೀಕ್ವೆನ್ಸಿ 555 ಫ್ರೀಕ್ವೆನ್ಸಿ ಅಂತಂದರೆ ಮನುಷ್ಯ ಖುಷಿಯಾಗಿರೋದು. ಮನುಷ್ಯ ತುಂಬ ದುಃಖದಲ್ಲಿದ್ದಾಗ 25 ಫ್ರೀಕ್ವೆನ್ಸಿನಲ್ಲಿರ್ತಾನೆ. ಸೊ ಆವಾಗ ಯಾವುದೇ ಕೂಡ ಕನೆಕ್ಟ್ ಆಗಲ್ಲ. 555 ಫ್ರೀಕ್ವೆನ್ಸಿನಲ್ಲಿದ್ದಾಗ ಎಲ್ಲ ಕೂಡ ಕನೆಕ್ಟ್ ಆಗ್ತಿರುತ್ತೆ. ಮನುಷ್ಯನ ದೇಹದಲ್ಲಿ ಕೂಡ 85% ವಾಟರ್ ಇರುತ್ತೆ. ಭೂಮಿ ಮೇಲೆ ಕೂಡ 85% ವಾಟರ್ ಇರುತ್ತೆ. ಸೊ ಆಕರ್ಷಣೆ ಶಕ್ತಿ ಒಂದು ದೇಹದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಪೃಥ್ವಿಗೂ ಮನುಷ್ಯನ ದೇಹಕ್ಕೂ ತುಂಬ ಕನೆಕ್ಟ್ ಇರುತ್ತೆ. ಮದರ್ ಅರ್ತ್ಗೆ ಯಾವಾಗಲೂ ಬೆಳಗ್ಗೆ ಎದ್ದು ಗ್ರ್ಯಾಟಿಟ್ಯೂಡ್ ಹೇಳೋದ್ರಿಂದ ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗ್ತಿರುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಆಲೋಚನೆಗಳ ಎನರ್ಜಿ ಅಂತ ಹೇಳ್ತೀವಿ.